ಮೆರವಣಿಗೆ ಬಾನಲಿ ತಾರ ಶೃಂಗದಿ ನಡುವೆ ಚಂದ್ರದ ಮೆರವಣಿಗೆ ಓ ಚಂದ್ರದ ಮೆರವಣಿಗೆ ಭೂಮಿ ಹಾಸಿಗೆ ಬಾವಿ ಬದಿಕು ಎಂದು ಬಡವರಿಗೆ ಎಂದು ಬಡವರಿಗೆ ಕಟಕಟಿಲ ಕಂದ ಅಳುತ್ತಲೇ ಇರುವುದು ತಾಯಿಯ ಹಾಲಿಗೆ ಓ ತಾಯಿಯ ಹಾಲಿಗೆ ಹೆರಿಗೆ ಆದ್ಮೇಲೆ ಹೆಂಡತಿ ಮಗನ ಕರ್ಕೊಂಡು ನೇರವಾಗಿ ನಮ್ಮ ಮನೆಗೆ ಬಾ ಅಂತ ಕಳಿದ್ರೆ ಈ ನಡುದಾರಿಯಲ್ಲಿ ನಿಂತು ಏನೋ ವಿಚಾರ ಮಾಡ್ತಾ ಇದ್ಯಾ? ಇಲ್ಲಿ ಮಗುವಿನ ಮುಖ ನೋಡೋಣ, ಇಷ್ಟೊಂದು ಮುದ್ದಾಗಿದೆಯೋ? ಹೆಂಡತಿ ಗೌರಮ್ಮ ಎಲ್ಲೋ ಕಾಣ್ತಾ ಇಲ್ವೋ? ಎಲ್ಲೋ ತೊಂದ್ರ ತಡಿಯರ ನನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಏನಾಯ್ತು ರುದ್ರ? ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋಗ್ಬಿಟ್ಟು ಏನ್ ಹೇಳ್ತಾ ಇದ್ದೀರಿ ರುದ್ರ? ಕಲ್ಪನೆಯಲ್ಲಿಯೂ ಕಾಣದಂತಹ ದುರಂತವನ್ನ ನುಡಿತಾ ಇದ್ದೇನೋ ರುದ್ರ? ತವರು ಮನೆಗೆ ಹೆರಿಗೆಗೆ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರಿದು ಮಾಡಿ ಕಳುಹಿದ್ದೇನೋ ರುದ್ರ? ಅಯ್ಯೋ ಭಗವಂತ, ಎಂತಹ ದುರಂತವನ್ನ ಸೃಷ್ಟಿಸಿ ಬಿಟ್ಟಲ್ಲ ನನ್ನ ರುದ್ರನ ಬಾಳಲ್ಲಿ. ನಿಜ ತಡಿಯರ, ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ಚುರುವಾಗೋಯ್ತು. ಬಡತನದ ಬೇಗುದಿಯಲ್ಲಿ ಬಾಳುವೆ ಎಷ್ಟೇ ಭಾರವಾಗಿದ್ರು ಭಯ ಪಡದೆ ಬದುಕುತ್ತಿದ್ವಿ. ಬದುಕೆಂಬ ಬಡ್ಡೆಯನ್ನ ಗಂಡ ಹೆಂಡರು ಸೇರ್ಕೊಂಡು ಜೋಡು ಎತ್ತುಗಳಾಗಿ ಜಗುತ್ತಾ ಇದ್ವಿ. ಇಂದು ನನ್ನ ಬದುಕಿನ ಬಡ್ಡೆಯ ಒಂದು ಚಕ್ರವೇ ಕಚ್ಚೋಯ್ತು. ನನ್ನ ಬದುಕು ಮರಡಾಗೋಯ್ತು. ಹೆಂಡತಿ ನೀಡಿದರೆ ಈ ಮಗಳು ಅನಾಥಳಾಗ್ಬಿಟ್ರು. ಖಂಡಿತ ನನ್ನ ಹೆಂಡತಿ ನಿನ್ನ ಕಲ್ಪನೆ ತಪ್ಪು. ರುದ್ರ, ಕೈ ಸುಟ್ಟ ದೀಪದ ಮೇಲಿನ ಕೋಪಕ್ಕೆ ಹಣತೆಯನ್ನ ಹೊಡಿಬಾರ್ದಪ್ಪ. ಯಾರ ಸಾವು ಯಾರ ಹುಟ್ಟಿಗೂ ಕಾರಣವಲ್ಲ, ಯಾರ ಹುಟ್ಟು ಯಾರ ಸಾವಿಗೂ ಕಾರಣವಲ್ಲಪ್ಪ. ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯ್ತಾರೆ. ಈ ಹುಟ್ಟು ಸಾವಿನ ಸಂಬಂಧ ಕಟ್ಟೋದಕ್ಕೆ ನಾವ್ ಯಾರಪ್ಪ? ನಾವ್ ಯಾರು? ಎಲ್ಲರೂ ಅವರವರ ಯೋಗ ಭೋಗನ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವಾಗ ತಾನು ತನ್ನದು ಎನ್ನುವುದು ಮಾನವನ ಹುಚ್ಚು ಹುಚ್ಚು ಕಲ್ಪನೆ. ಹೇಳ್ತೀರ ಹೊರ್ತು ನನಗೆ ಉಳಿಲಿಕ್ಕೆ ಆಗ್ತಾ ಇಲ್ಲ. ತಡಿ, ನನಗೆ ಸಾಯ್ಬೇಕು ಅನಿಸ್ತಾ ಇದೆ. ಮಗುವಿನ ಮುಖ ನೋಡು, ನೋಡು ನೋಡು. ಈ ಮಗುವಿನ
ಮಗುವಿನ ಮುಖ ನೋಡಿ ಆದ್ರೂ ಎಲ್ಲವನ್ನು ಮರಿಬೇಕು ರುದ್ರ, ಮರಿಬೇಕು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ನಮ್ಮಿಂದ ದೂರವಾದವೆಲ್ಲವನ್ನು ನಾವು ಮರಿಲೇಬೇಕು ರುದ್ರ, ಮರಿಬೇಕು. ಈ ಮುದ್ದಾದ ಮಗುವಿನ ಮುಖ ನೋಡಿ ಎಲ್ಲವನ್ನು ಮರೆಯೋದಕ್ಕೆ ನಿರ್ಧಾರ ಮಾಡೋ ರುದ್ರ, ನಿರ್ಧಾರ ಮಾಡೋ. ಮಡದಿಯನ್ನ ಮರೆತರು ಮಡದಿ ನೀಡಿ ಹೋದ ನನ್ನ ಈ ಮಗಳ ಭವಿಷ್ಯನಾದ್ರೂ ಏನ್ ತಡೆಯಲ್ಲ. ನಿಜ, ಇವಳನ್ನ ಬದುಕಿಸಬೇಕಾದದ್ದು ನಿನ್ನ ಧರ್ಮ. ಇವಳಿಗೆ ಉಜ್ವಲವಾದ ಭವಿಷ್ಯವನ್ನ ರೂಪಿಸಬೇಕಾದದ್ದು ನಿನ್ನ ಕರ್ತವ್ಯ. ನೋಡು, ಈ ಮುದ್ದಾದ ಮಗುವಿಗೆ ಅಂಬಿಕಾ ಅಂಬಿಕಾ ಅಂತ ನಾಮಕರಣ ಮಾಡು. ಮತ್ತೆ ನಿನ್ನ ಹಾಗೆ ಅವರಿವರ ಮನೆಯಲ್ಲಿ ಕೂಲಿ ಮಾಡೋದಕ್ಕೆ ಹಚ್ಚಬೇಡ. ಒಳ್ಳೆ ವಿದ್ಯಾಭ್ಯಾಸ ಕೊಡಿಸು, ಸುಶಿಕ್ಷಿತರ ಸಾಲಲ್ಲಿ ನಿಲ್ಲಿಸು. ಇವಳ ಸಂಪೂರ್ಣ ಶಿಕ್ಷಣದ ಖರ್ಚನ್ನ ನಾನ್ ನೋಡ್ಕೊಳ್ತೇನೆ ರುದ್ರ, ನಾನ್ ನೋಡ್ಕೊಳ್ತೇನೆ. ಮುಟ್ಟಿಸ್ಬೇಕು. ಯಾಕೋ ರುದ್ರ ಕಣ್ಣು ನೀರಾಗ್ತೀಯ? ಋಣದ ಮಾತೆಲ್ಲ ಈಗ ಯಾಕೋ? ಇಂದಲ್ಲ ನಾಳೆ ಋಣ ಮುಟ್ಟಿಸುವ ಕಾಲ ಬಂದೇ ಬರುತ್ತೆ. ಹೊಟ್ಟೆ ತುಂಬಿದವರಿಗೆ ಅನ್ನ ಹಾಕುವುದಕ್ಕಿಂತ ಹಸಿದು ಬಂದವರಿಗೆ ಅನ್ನ ಹಾಕುವುದು ಮಾನವನ ಧರ್ಮ. ಈಗ ನೀನ್ ಎಲ್ಲವನ್ನು ಕಳೆದು ಹಸಿದು ನಿಂತಿದ್ಯಾ. ಇಂಥ ಸಂದರ್ಭದಲ್ಲಿ ನಾನ್ ನಿನಗೆ ಸಹಾಯ ಮಾಡದೆ ಹೋದ್ರೆ ಆ ದೇವ್ರು ನನ್ನನ್ನು ಮೆಚ್ತಾನ ರುದ್ರ? ಹೌದು, ಈ ಹಸು ಕೂಸನ್ನ ಎಲ್ಲಿ ಅಂತ ಸಾಕ್ತಿಯಪ್ಪ, ಎಲ್ಲಿ ಅಂತ ಸಾಕ್ತಿಯ? ಇವ್ರನಾಗ ಎಲ್ಲೂ ಇಡಂಗಿಲ್ಲ. ಬೆಂಗಳೂರಿನಾಗ ನನ್ನ ತಂಗಿ ಅದಳ, ಅಲ್ಲಿ ಹೋಗ್ಬಿಟ್ಟು ಬರ್ತಿದ್ದೆ. ಅಲ್ಲೇ ನಾನು ಹೇಳ್ತಿತ್ತಮ್ಮ, ಅರವಿಂದ್ ಕೂಡ ಅಲ್ಲೇ ಇದ್ದಾನೆ. ಅವನ ಮಗಳು ಒಂದ್ಮೇಲೆ ಪ್ರೀತಿಯಿಂದ ಜೋಪಾನವಾಗಿ ನೋಡ್ಕೊಳ್ಬೋದಲ್ಲ ಅಂತ ನನ್ನ ಆಸೆ. ಹೌದು, ನೀನ್ ಹೇಳ್ತಾ ಇರೋದು ನಿಜ ಇದೆ ರುದ್ರ. ಹಾಲು ಕುಡಿಯುವ ಹಸುಗೂಸು ತುಂಬಾ ಹೊತ್ತು ಇಲ್ಲಿದ್ರೆ ಅಪಾಯ ಕಣಪ್ಪ. ನೋಡು, ನೀನು ಈಗಿಂದೀಗ್ಲೇ ಬೆಂಗಳೂರಿಗೆ ಹೊಟ್ಟೋಗು, ಬೆಂಗಳೂರಿಗೆ ಹೊಟ್ಟೋಗು. ಹಣ ಇಟ್ಕೋ, ಇಟ್ಕೊಳ್ಳೋ. ಅಳಬೇಡುವ ರುದ್ರ, ಅಳಬೇಡುವ. ನಿನ್ನ ತಂಗಿಯವನಿಗೆ ಹೇಳು, ಚೆನ್ನಾಗಿ ಬೆಳೆಸ್ಬೇಕು, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಹೇಳು. ನಿಧಾನಕ್ಕೆ ಹೋಗ್ಬಾರ ರುದ್ರ, ನಿಧಾನಕ್ಕೆ ಹೋಗ್ಬಾರ. ವಿಧಿಯಾಟ ಬಲ್ಲೋರ ಮಾನವ, ವಿಧಿಯಾಟ ಬಲ್ಲೋರ ಮಾನವ. ನಗದೈತಿ ಕೈವಾಲಿ ಅಳದೈತಿ ಜೀವಾಲಿ, ನಗದೈತಿ ಕೈವಾಲಿ ಅಳದೈತಿ ಜೀವಾಲಿ. ವಿಧಿಯಾಟ ಬಲ್ಲೋರ ಮಾನವ, ವಿಧಿಯಾಟ ಬಲ್ಲೋರ ಮಾನವ. 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 ವಿಧಿಯಾಟ ಬಲ್ಲೋರ ಮಾನವ,
ಆ